ಎಲ್ಲ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈಗ CET ಎಕ್ಸಾಮನ್ನು ಬರೆದು CET ರಿಸಲ್ಟಕ್ಕಾಗಿ ವೇಟ್ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ ಅತಿ ಅವಶ್ಯಕ ಏನೇ ಇದೆ ಅಂದರೆ PUC ಸೆಕೆಂಡ್ ಇಯರ್ ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಅವರಿಗೆ ವೆರಿ ಇಂಪಾರ್ಟೆಂಟ್. ಏಕೆಂದರೆ ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಆದ ನಂತರ CETದವರು ರಿಸಲ್ಟವನ್ನು ಅನೌನ್ಸ್ ಮಾಡುತ್ತಾರೆ. ಅದಕ್ಕೆ ಅದು ವೆರಿ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ರಿಸಲ್ಟ್ ಯಾವಾಗ ಬಿಡುಗಡೆ ಆಗುತ್ತದೆ ಅಂದರೆ ಎಲ್ಲರಿಗೆ ಗೊತ್ತಿರುವಂತೆ ವಿಷಯ. ಈಗ ಇದು ಸೆಕೆಂಡ್ ಎಕ್ಸಾಮ್ ರಿಸಲ್ಟ್. ಈ ಸೆಕೆಂಡ್ ಎಕ್ಸಾಮ್ದಲ್ಲಿ ಪಾರ್ಟಿಸಿಪೇಟ್ ಮಾಡೋರು ವಿದ್ಯಾರ್ಥಿಗಳಲ್ಲಿ ಅಧಿಕ ಸಂಖ್ಯೆಯಲ್ಲಿ ಇಲ್ಲ. ಈಗ ಆ್ಯನ್ಯುವಲ್ ಎಕ್ಸಾಮ್ದಲ್ಲಿ 7 ಲಕ್ಷ ವಿದ್ಯಾರ್ಥಿಗಳಿದ್ದೀವಿ, ಇಲ್ಲಿ ಅಷ್ಟು ಜಾಸ್ತಿ ವಿದ್ಯಾರ್ಥಿಗಳಿಲ್ಲ. ಇಲ್ಲಿ ನಿಮ್ಮದು ಇವ್ಯಾಲ್ಯೂಷನ್ ಅಂದರೆ ಮ್ಯಾಕ್ಸಿಮಮ್ 3 ದಿವಸದೊಳಗೆ ಇವ್ಯಾಲ್ಯೂಷನ್ ಆಗುತ್ತದೆ ಪ್ರಕ್ರಿಯೆ. ಅದು ಆದ ನಂತರ ನಿಮ್ಮದು ರಿಸಲ್ಟ್ 2 ದಿವಸ ರಿಸಲ್ಟ್ ಎಂಟ್ರಿ ಮಾಡಬೇಕು, ಸಾಫ್ಟ್ವೇರ್ ಹಾಕಬೇಕು. ಇದು ಒಂದು 2 ದಿವಸ ಅಂತಂದರೆ ನಿಮ್ಮ ರಿಸಲ್ಟ್ 20 ತಾರೀಕು ಒಳಗೊಳಗೆ ರಿಸಲ್ಟ್ ಬಿಡುಗಡೆ ಆಗಬೇಕು. 20 ತಾರೀಕು ಒಳಗೊಳಗೆ ರಿಸಲ್ಟ್ ಬಿಡುಗಡೆ ಆಗಬೇಕು. ಇದು ಮಿನಿಮಮ್ ಡೇಟ್. ಮಿನಿಮಮ್ 20 ತಾರೀಕು. ಏಕೆಂದರೆ ಅಲ್ಲಿ CET ಎಕ್ಸಾಮ್ನ ಬರೆದು ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ರಿಸಲ್ಟ್ ಸ್ಪೀಡ್ನಲ್ಲಿ ಬಿಡುಗಡೆ ಮಾಡುತ್ತಾರೆ. ಈಗ 20 ತಾರೀಕು ಆಗಿಲ್ಲ ಅಂದರೆ 25 ತಾರೀಕು ಮ್ಯಾಕ್ಸಿಮಮ್ ಲಾಸ್ಟ್. ಅದು ಬೌಂಡ್ರಿ ಡೇಟ್, ಲಾಸ್ಟ್ ಡೇಟ್ ಅದು 25 ತಾರೀಕು ತನಕ ಹೋಗುವುದಿಲ್ಲ. ಏಕೆಂದರೆ 20 ತಾರೀಕು ಒಳಗೆ ರಿಸಲ್ಟನ್ನು ಇಲ್ಲಿ ಅನೌನ್ಸ್ ಮಾಡುತ್ತಾರೆ. CET ಎಕ್ಸಾಮ್ ವಿದ್ಯಾರ್ಥಿಗಳಲ್ಲಿ ಕಾಯುತ್ತಿದ್ದಾರೆ ರಿಸಲ್ಟ್ಕ್ಕಾಗಿ. ಅದಕ್ಕೆ ಈ ರಿಸಲ್ಟನ್ನು ಸ್ಪೀಡ್ನಲ್ಲಿ ಬಿಡುಗಡೆ ಮಾಡುತ್ತಾರೆ ಅಂತ ನಾನು ಹೇಳುತ್ತಾ, 20 ತಾರೀಕೊಳಗೆ ನಿಮ್ಮ ರಿಸಲ್ಟ್ 100% ಬಂದೇ ಬರುತ್ತದೆ ಅಂತ ನನಗೆ ಹೋಪ್ ಇದೆ. ಸ್ವಲ್ಪ ಏನಾದರೂ ಅಪ್ಡೇಟ್, ಏನಾದರೂ ಬೋರ್ಡ್ ಓಲಿಂದ ಏನಾದರೂ ಮೆಸೇಜ್ ಬಂದರೆ ನಾನು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ ಹೇಳುತ್ತಾ ಎಲ್ಲರಿಗೆ ಧನ್ಯವಾದಗಳು.